ರೆಡಿ ಒನ್. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಇಂದು ನಮ್ಮ ವಿಜ್ಞಾನ ತರಗತಿಯಲ್ಲಿ ದಹನ ಮತ್ತು ಜ್ವಾಲೆ ಎಂಬ ಘಟಕದಿಂದ ಕಾಗದದ ಬಟ್ಟಲಿನಲ್ಲಿ ನೀರನ್ನು ಕಾಯಿಸುವ ಪ್ರಯೋಗವನ್ನು ಮಾಡುತ್ತಿದ್ದೇವೆ. ತಂಡದ ಹೆಸರು ಸಿ ವಿ ರಾಮನ್, ತಂಡದ ನಾಯಕಿ ತನುಶ್ರೀ HS, ತಂಡದ ಇತರರ ಹೆಸರು ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: 2 ಮೇಣದ ಬತ್ತಿ, 2 ಕಾಗದದ ಬಟ್ಟಲು, ನೀರು. ಈಗ ಪ್ರಯೋಗವನ್ನು ಮಾಡೋಣ. 2 ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅವುಗಳನ್ನು ಹಚ್ಚೋಣ. ಎರಡು ಕಾಗದದ ಬಟ್ಟಲನ್ನು ತೆಗೆದುಕೊಂಡು ಒಂದಕ್ಕೆ ನೀರನ್ನು ಹಾಕೋಣ. ಎರಡಕ್ಕೂ ಶಾಖವನ್ನು ಕೊಡೋಣ. ಹೇಳು. ಎರಡಕ್ಕೂ ಶಾಖವನ್ನು ಕೊಡೋಣ. ತಗ್ಸು. ಈಗ ವೀಕ್ಷಿಸಿ. ಕಾಗದದ ಬಟ್ಟಲನ್ನು ಹಾಗೂ ನೀರು ಇಲ್ಲದೆ ಇರುವ ಕಾಗದದ ಬಟ್ಟಲನ್ನು ಕಾಯಿಸೋಣ. ನೀರು ಇರುವ ಕಾಗದದ ಬಟ್ಟಲು ಉರಿಯುವುದಿಲ್ಲ, ನೀರು ಇಲ್ಲದೆ ಇರುವ ಕಾಗದದ ಬಟ್ಟಲು ಉರಿಯುತ್ತದೆ. ಏಕೆಂದರೆ ಕಾಗದದ ಬಟ್ಟಲು ಉರಿಯುತ್ತದೆ ತೋರಿಸು. ನೀರು ತುಂಬಿರ್ತಕ್ಕಂಥ ಬಟ್ಟಲು ತೋರಿಸೋದು. ನೀರು ತುಂಬಿರುವ ಬಟ್ಟಲು ನೆಕ್ಸ್ಟ್ ಕಂಟಿನ್ಯೂ. ನೀರು ತುಂಬಿರುವ ಕಾಗದದ ಬಟ್ಟಲು ಉರಿಯುವುದಿಲ್ಲ, ನೀರು ತುಂಬಿರುವ ಕಾಗದದ ಬಟ್ಟಲು ಉರಿಯುತ್ತದೆ. ಏಕೆಂದರೆ ನೀರಿನ ಉಪಸ್ಥಿತಿಯಲ್ಲಿ ಕಾಗದವು ಅದರ ಜ್ವಲನ ತಾಪವನ್ನು ತಲುಪುವುದಿಲ್ಲ, ಆದ್ದರಿಂದ ಅದು ಉರಿಯುವುದಿಲ್ಲ. ಆದರೆ ಯಾವ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಹತ್ತಿಕೊಳ್ಳುತ್ತದೆಯೋ ಅಂತಹ ವಸ್ತುಗಳನ್ನು ದಹ್ಯ ವಸ್ತುಗಳು ಎನ್ನುತ್ತಾರೆ. ಪೆಟ್ರೋಲಿಯಂ, ಆಲ್ಕೋಹಾಲ್, ದ್ರವ್ಯಕೃತಿ, ಪೆಟ್ರೋಲಿಯಂ, ಅನಿಲ ಇತ್ಯಾದಿ ದ್ರವ್ಯ ವಸ್ತುಗಳಿಗೆ ಉದಾಹರಣೆ. ಧನ್ಯವಾದಗಳು.